ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ, ನಾನು ಗಜಾನಂದ್. ಇವತ್ತೇನಪ್ಪಾ ಅಂದ್ರೆ ಜೊಮ್ಯಾಟೋದಲ್ಲಿ ಒಂದು ವಾರ ನಿಮಗೆ ಕೆಲಸ ಮಾಡಿದ್ದೀನಿ. ಜೊಮ್ಯಾಟೋದಲ್ಲಿ ಒಂದು ವಾರಕ್ಕೆ ಎಷ್ಟು ಅರ್ನ್ ಮಾಡ್ಬೋದು, ನಾನು ಎಷ್ಟು ಅರ್ನ್ ಮಾಡಿದೆ, ಅದೇ ರೀತಿ ಪೆಟ್ರೋಲ್ಗೆ ಎಷ್ಟು ಹೋಯ್ತು, ಎಷ್ಟು ದೂರ ಆರ್ಡರ್ಗಳು ಬಿದ್ದಿತ್ತು, ಅದೇ ರೀತಿ ಪೆಟ್ರೋಲ್ಗೆ ಎಷ್ಟು ಖರ್ಚು ಹೋಯ್ತು, ನಾನು ಎಷ್ಟು ಸೇವ್ ಮಾಡಿದೆ ಪೆಟ್ರೋಲ್ ಎಲ್ಲ ಕಳೆದು ವಿತ್ ಪ್ರೂಫ್ ಜೊತೆಗೆ ನಿಮಗೆ ಇವತ್ತು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಒಂದು ವಾರದಲ್ಲಿ ಒಬ್ಬ ಜೊಮ್ಯಾಟೊ ಡೆಲಿವರಿ ಪಾರ್ಟ್ನರ್ ಎಷ್ಟು ಅರ್ನ್ ಮಾಡ್ಬೋದು ಅಂತ ಹೇಳ್ಬಿಟ್ಟು ಸಂಪೂರ್ಣವಾದ ಮಾಹಿತಿನ ಈ ವಿಡಿಯೋ ಮುಖಾಂತರ ತಿಳ್ಕೊಳ್ಳೋಣ. ಅದಕ್ಕೂ ಮುಂಚೆ ನೀವು ಇನ್ನೇನಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ರೀತಿ ಬೆಲ್ ಬಟನ್ ನ ಕ್ಲಿಕ್ ಮಾಡಿ ಇದೇ ರೀತಿ ಸಪೋರ್ಟ್ ಮಾಡ್ತೀರಿ ಅಂತ ತಿಳಿಸ್ತಾ ಬನ್ನಿ ವಿಡಿಯೋನ ಶುರು ಮಾಡೋಣ. ಸ್ನೇಹಿತರೆ, ನಾನ್ ಚೂಸ್ ಮಾಡ್ಕೊಂಡಿದ್ದು ನೈಟ್ ಶಿಫ್ಟ್ ಮಾಡಬೇಕು ಅಂತ ಹೇಳ್ಬಿಟ್ಟು, ಜೊಮ್ಯಾಟೊ ನೈಟ್ ಶಿಫ್ಟ್ ಮಾಡಬೇಕು ಅಂತ ಹೇಳ್ಬಿಟ್ಟು. ಜೊಮ್ಯಾಟೊ ನೈಟ್ ಶಿಫ್ಟ್ ಅಲ್ಲಿ ಎಷ್ಟು ಅರ್ನ್ ಮಾಡ್ಬೋದು, ಅದೇ ರೀತಿ ಆರ್ಡರ್ ಬರುತ್ತಾ, ಅರ್ನಿಂಗ್ಸ್ ಎಷ್ಟಾಗುತ್ತೆ, ಪೆಟ್ರೋಲ್ ಕಳೆದು ಅರ್ನಿಂಗ್ಸ್ ಎಷ್ಟಾಗುತ್ತೆ ಅಂತ ಹೇಳ್ಬಿಟ್ಟು ತುಂಬಾ ಕೇಳ್ತಾ ಇದ್ರಿ. ಅದಕ್ಕೋಸ್ಕರ ನಾನು 1 ವೀಕ್ ನಾನು ಕೆಲಸನ ಮಾಡಿದೆ. ಏನಪ್ಪಾ ಅಂದ್ರೆ 1 ವೀಕ್ ಅಂದ್ರೆ 7 ಡೇಸ್ ಬರುತ್ತೆ. 7 ಡೇಸ್ ಅಲ್ಲಿ ಏನಪ್ಪಾ ಅಂದ್ರೆ 1 ವೀಕ್ ಬೇಕೇ ಬೇಕಾಗುತ್ತೆ. ಯಾಕಂದ್ರೆ ನಮಗೂ ಯಾರಿಗೆ ಆದ್ರೂ ಕೂಡ ಗೌರ್ಮೆಂಟ್ ಆಫೀಸರ್ಗೂ ಕೂಡ ಒಂದಿನ ರೆಸ್ಟ್ ಸಿಗುತ್ತೆ. ಎಲ್ಲೇ ಇದ್ರೂ ಕೂಡ ಸಂಡೇ ಒಂದಿನ ರೆಸ್ಟ್ ಸಿಗುತ್ತೆ. ಅದೇ ರೀತಿ 7 ದಿನದಲ್ಲಿ ನಾವು 6 ದಿನ ಮಾಡಿದೀವಿ. 6 ದಿನದಲ್ಲಿ ಎಷ್ಟು ಅರ್ನ್ ಆಯ್ತು ಅಂತ ಹೇಳ್ಬಿಟ್ಟು ಇವಾಗ ನೋಡ್ತಾ ಹೋಗೋಣ. ನಾನು ಸೋಮವಾರ ಕೆಲಸನ ಮಾಡಿಲ್ಲ, ಯಾಕಂದ್ರೆ ಸೋಮವಾರ ನಾನು ವೀಕಪ್ ನ ತಗೊಂಡಿದ್ದೀನಿ ಅಂತ ಅನ್ಕೊಳ್ಳಿ. ಓಕೆ, ಮಂಗಳವಾರ ನಾನು ಮಾಡಿರೋದು ಎಷ್ಟಪ್ಪ ಅಂದ್ರೆ 1703 ರೂಪಾಯಿ. ಓಕೆ, ಇನ್ನೊಂದೇನಂದ್ರೆ ಇವಾಗ ನಿಮ್ಗೇನು ಇಲ್ಲಿ ಸ್ಕ್ರೀನ್ ಶಾಟ್ ಆಗ್ತಾ ಇದಿಲ್ಲ. ಈ ಸ್ಕ್ರೀನ್ ಶಾಟ್ ಬಂದ್ಬಿಟ್ಟು 12 ಗಂಟೆ ಮೇಲೆ ಚೇಂಜ್ ಆಗುತ್ತೆ. ಅದಕ್ಕೋಸ್ಕರ ಇದು ಕರೆಕ್ಟ್ ಆಗಿರೋ ಸ್ಕ್ರೀನ್ ಶಾಟ್ ಅಲ್ಲ. ಅಂದ್ರೆ ಜೊಮ್ಯಾಟೋದಲ್ಲಿ ತೋರಿಸ್ತಾ ಇರೋದು ಇದು 12 ಗಂಟೆ ಮೇಲೆ ನೆಕ್ಸ್ಟ್ ಡೇಗೆ ತಗೊಂಡ್ಬಿಡುತ್ತೆ ನೈಟ್ ಮಾಡೋದಾದ್ರೆ. ಅದಕ್ಕೆ ಒಂದ್ ಸ್ವಲ್ಪ ಅದು ಕನ್ಫ್ಯೂಸ್ ಆಗುತ್ತೆ ನಿಮಗೆ. ನಾನು ಇವಾಗ ಎಕ್ಸಾಕ್ಟ್ ಆಗಿ ಎಲ್ಲ ಡೀಟೇಲ್ ನಾನು ಇವಾಗ ತಗೊಂಡಿದ್ದೀನಿ. ಏನಪ್ಪಾ ಅಂದ್ರೆ 1703 ರೂಪಾಯಿ ನಾನು ಮಂಗಳವಾರ ಅರ್ನ್ ಮಾಡಿದ್ದೀನಿ. 450 ರೂಪಾಯಿ ಇನ್ಸೆಂಟಿವ್ ಸೇರಿ. ಓಕೆ, ಅದರಲ್ಲಿ ನಾನು 170 ಕಿಲೋಮೀಟರ್ ನಾನು ಓಡಿಸಿದ್ದೀನಿ ಟೋಟಲ್ ಆಗಿ. ಅದಕ್ಕೆ ನಾನು ಒಂದು 500 ರೂಪಾಯಿ ತೆಗೆದ್ರೆ ನನಗೆ ಉಳಿಯೋದು ಎಷ್ಟಪ್ಪ ಅಂದ್ರೆ 1000 ರೂಪಾಯಿ. ಮಂಗಳವಾರ ನನಗೆ ಸಿಕ್ಕಿರೋದು 1000 ರೂಪಾಯಿ. ಅದೇ ರೀತಿ ಬುಧವಾರ ಲೆಕ್ಕಕ್ಕೆ ಬರೋಣ. ಬುಧವಾರ ನಾನು ಮಾಡಿರೋದು 1500 ರೂಪಾಯಿ. ಓಕೆ, ಇನ್ಸೆಂಟಿವ್ 550 ರೂಪಾಯಿ ಸೇರಿ 1500 ರೂಪಾಯಿ. ಓಕೆ, ಅದರಲ್ಲಿ ನಾನು 125 ಕಿಲೋಮೀಟರ್ ಓಡಿಸಿದ್ದೀನಿ. ಅದಕ್ಕೆ ಒಂದು 300 ರೂಪಾಯಿ ತೆಗೆದ್ರೆ ನನಗೆ ಉಳಿಯೋದು ಮತ್ತೆ 1200 ರೂಪಾಯಿ. ಮಂಗಳವಾರನು 1500, ಬುಧವಾರನು 1500, ಗುರುವಾರ ನಾನು ಅರ್ನ್ ಮಾಡಿರೋದು 1563 ರೂಪಾಯಿ. ಓಕೆ, 1563 ರೂಪಾಯಿ. ಅದರಲ್ಲಿ 450 ರೂಪಾಯಿ ಇನ್ಸೆಂಟಿವ್ ಸೇರಿ. ಓಕೆ, ಇನ್ನೊಂದಂದ್ರೆ ಅವತ್ತು ಓಡಿರೋದು ಎಷ್ಟಪ್ಪ ಅಂದ್ರೆ 450 ಕಿಲೋಮೀಟರ್ ಓಡಿದೆ. 450 ಕಿಲೋಮೀಟರ್ಗೆ 150 ಕಿಲೋಮೀಟರ್ ಓಡಿದೆ. 150 ಕಿಲೋಮೀಟರ್ಗೆ ನಾನು 400 ರೂಪಾಯಿ ತೆಗೆದ್ರೆ ನನಗೆ ಇಳಿಯೋದು 1160. ಇದು ಕೂಡ 1200 ರೂಪಾಯಿ ಅನ್ಕೋಬಹುದು. ಹೆಚ್ಚು ಕಡಿಮೆ ಚಿಲ್ಲರೆಗಳೆಲ್ಲ ಇರುತ್ತೆ ಮೇಲ್ಗಡೆ, ಅದನ್ನೇನು ಕ್ಯಾಲ್ಕುಲೇಟ್ ಮಾಡಿಲ್ಲ. 1200 ರೂಪಾಯಿ ಅನ್ಕೊಳ್ಳಿ ಇದು ಕೂಡ. ಓಕೆ, ನೆಕ್ಸ್ಟ್ ಬಂದ್ರೆ ಶುಕ್ರವಾರ ನಾನು ಅರ್ನ್ ಮಾಡಿರೋದು 1725 ರೂಪಾಯಿ. ಇನ್ಸೆಂಟಿವ್ 500 ರೂಪಾಯಿ ಸೇರಿ. ಓಕೆ, ಇದರಲ್ಲಿ ನಾನು 125 ಕಿಲೋಮೀಟರ್ ಓಡಿದೆ. 300 ರೂಪಾಯಿ ತೆಗೆದ್ರೆ ನನಗೆ ಸಿಕ್ಕಿರೋದು 1400 ರೂಪಾಯಿ ಶುಕ್ರವಾರ. ಇನ್ನು ಶನಿವಾರ ಬರೋಣ. ಶನಿವಾರಕ್ಕೆ 1727 ರೂಪಾಯಿ. ಅದು ಕೂಡ ಅದರಲ್ಲಿ 550 ರೂಪಾಯಿ ಇನ್ಸೆಂಟಿವ್ ಸಿಕ್ಕಿದೆ ನನಗೆ. ಟೋಟಲ್ ಬಂದ್ಬಿಟ್ಟು 1727 ರೂಪಾಯಿ ಆಯ್ತು. ಅದಕ್ಕೆ 160 ಕಿಲೋಮೀಟರ್ ಓಡಿದೆ ನನ್ನ ಗಾಡಿ. 160 ಕಿಲೋಮೀಟರ್ಗೆ ನಾನು 400 ರೂಪಾಯಿ ತೆಗಿತಾ ಇದ್ದೀನಿ. 400 ರೂಪಾಯಿ ತೆಗೆದ್ರೆ ನನಗೆ ಉಳಿದಿರೋದು ಎಷ್ಟು? 1300 ರೂಪಾಯಿ. ಅದೇ ರೀತಿ ರವಿವಾರ ಏನಪ್ಪಾ ಅಂದ್ರೆ 1750 ರೂಪಾಯಿ ನಾನು ಅರ್ನಿಂಗ್ ನ ಮಾಡಿದೀನಿ. ಟೋಟಲ್ ಆಗಿ ಬಂದ್ಬಿಟ್ಟು 650 ರೂಪಾಯಿ ಇನ್ಸೆಂಟಿವ್ ಕೂಡ ಸೇರಿ. ಈ ಎಲ್ಲ ವಿಡಿಯೋಗಳನ್ನ ನೀವು ಆಲ್ರೆಡಿ ವೀಕ್ಷಿಸಿದಿರಾ, ನೋಡಿದಿರಾ, ಏನೆಲ್ಲ ಪ್ರಾಬ್ಲಮ್ ಬರ್ತಾ ಇತ್ತು ಅಂತ ನೋಡ್ಬಿಟ್ಟಿದ್ದೀರಾ. ಅದರಲ್ಲಿ 130 ಕಿಲೋಮೀಟರ್ ಓಡಿದೆ. 130 ಕಿಲೋಮೀಟರ್ ಓಡಿದ್ರೆ 350 ರೂಪಾಯಿ ನಾನು ಪೆಟ್ರೋಲ್ಗೆ ಅಂತ ತೆಗಿತೀನಿ. ತೆಗೆದ್ಮೇಲೆ ಇದಕ್ಕೆ ಉಳಿದಿರೋದು ನನಗೆ 1400 ರೂಪಾಯಿ. ಮಂಗಳವಾರ 1200, ಬುಧವಾರ 1200, ಗುರುವಾರನು 1200, ಶುಕ್ರವಾರ 1400, ಶನಿವಾರ 1300, ರವಿವಾರ 1400. ಓಕೆ, ಈ ರೀತಿ ಪೆಟ್ರೋಲ್ ಎಲ್ಲ ಕಳೆದು ನನಗೆ ಉಳಿದಿರೋ ಅಮೌಂಟ್ ಇದೆ. ಟೋಟಲ್ ಬಂದ್ರೆ ಎಷ್ಟಾಯ್ತು? ನಾನು ಅರ್ನ್ ಮಾಡಿರೋದು ಎಷ್ಟಪ್ಪ ಅಂದ್ರೆ ಟೋಟಲ್ ಆಗಿ ಬಂದ್ಬಿಟ್ಟು 9965 ರೂಪಾಯಿ ನಾನು ಅರ್ನ್ ಮಾಡಿದ್ದೀನಿ. ಒಂದ್ ಸ್ವಲ್ಪ ಟಿಪ್ಸ್ ಎಲ್ಲ ಸೇರಿದ್ರೆ ಒಂದು 10,000 ನಾನು ಆಲ್ರೆಡಿ 6 ದಿನಕ್ಕೆ 10,000 ರೂಪಾಯಿ ನಾನು ಅರ್ನ್ ಮಾಡಿದ್ದೀನಿ. ನನ್ನ ಪೆಟ್ರೋಲ್ ಎಷ್ಟು ಓಡಿದೆಯಪ್ಪ ಅಂದ್ರೆ 860 ಕಿಲೋಮೀಟರ್ ಓಡಿದೆ. 6 ದಿನಕ್ಕೆ ಓಡಿರೋದು 860 ಕಿಲೋಮೀಟರ್ ಓಡಿದೆ. ಓಕೆ, ಇವಾಗ ನಾನು ಪೆಟ್ರೋಲ್ ಕಳೆದು ನಾನು ಸೇವ್ ಮಾಡಿರೋದು ಎಷ್ಟು? ಪೆಟ್ರೋಲ್ ಹೋಯ್ತು. ಓಕೆ, ಪೆಟ್ರೋಲ್ ಕಳೆದು ನಾನು ಸೇವ್ ಮಾಡಿರೋದು ಎಷ್ಟು? ಪೆಟ್ರೋಲ್ ಕಳೆದು ನಾನು ಸೇವ್ ಮಾಡಿರೋದು 7660 ರೂಪಾಯಿ. ಓಕೆ, ಅಕಸ್ಮಾತ್ ಇಲ್ಲ ನಾನು ತಿಂಡಿ, ಈಗ ರಾತ್ರಿ ಊಟ, ಮನೆಗೆ ಬರೋಕ್ಕಾಗಲ್ಲ, ಅದಕ್ಕೆ ರಾತ್ರಿ ಊಟ ಮತ್ತೆ ಅದೇ ಟೀ ಕುಡಿಯೋದು, ಸಿಗರೇಟು ಗಿರೇಟು ಆ ದಿನ ಅಭ್ಯಾಸ ಇದ್ರೆ ಅವ್ರಿಗೆ ಹೋಗ್ಬಿಡುತ್ತೆ. ನಮ್ಗೆ ಯಾವುದೇ ರೀತಿ ಅಭ್ಯಾಸ ಇಲ್ಲ. ಟೀ ಮತ್ತೆ ಊಟ, ಓಕೆ, ಸ್ನ್ಯಾಕ್ ಎಲ್ಲ ಏನಾದ್ರು ಸ್ನ್ಯಾಕ್ಸ್ ಇದ್ರೆ ಅದು ಎಲ್ಲ ಸೇರಿಬಿಟ್ಟು ಒಂದು 600 ರೂಪಾಯಿ ತೆಗೆದ್ಬಿಡೋಣ. ದಿನಕ್ಕೆ 100 ರೂಪಾಯಿ ಇಟ್ಕೊಳ್ಳಿಪ್ಪ. ದಿನಕ್ಕೆ 100 ರೂಪಾಯಿ ಅದ್ರ ತೆಗೆದ್ಬಿಟ್ರೆ
7,000 ನಾನು ಅರ್ನ್ ಮಾಡಿರೋದು. 6 ದಿನಕ್ಕೆ 7,000 ನಾನು ಅರ್ನ್ ಮಾಡಿದ್ದೀನಿ. ಎಲ್ಲಾ ಖರ್ಚು ಕಳೆದು. ಅದ್ರ ಜೊತೆಗೆ ಇದು ಬಂದ್ಬಿಟ್ಟು ಗಾಡಿಗೆ ಬಂದ್ಬಿಟ್ಟು ಸರ್ವಿಸ್ ಬಂದ್ಬಿಟ್ಟು 2,500ಗೆ 3,000ಗೆ ಮಾಡ್ತಾರೆ. ಅದೇನು ನೆಗ್ಲಿಜಿಬಲ್ ಅಂದ್ರೆ ಇಲ್ಲಿ ₹500 ತೆಗಿಯೋದು ನೆಕ್ಸ್ಟ್ ವೀಕ್ 1,000 ತೆಗೆದ್ರೆ ಹೋಗ್ಬಿಡುತ್ತೆ. ಅದೇನು ಪ್ರಾಬ್ಲಮ್ ಇಲ್ಲ. ಗಾಡಿ ಒಂದು ಹಾಳಾಗುತ್ತೆ. ನೆನಪಲ್ಲಿ ಇಟ್ಕೊಳ್ಳಿ. ಕೆಲವೊಬ್ರು ನನಗೆ ಕೇಳ್ತಾ ಇದ್ರಿ, ಹಿಂಗೆ ಹೊಡೆದ್ರೆ ಗಾಡಿ ಹಾಳಾಗ್ಬಿಡುತ್ತೆ. ಹೌದು, ನಾವು ಕೆಲಸ ಮಾಡೋದ್ರಿಂದ ಅದರಲ್ಲೇ ಕೆಲಸ ಮಾಡೋದ್ರಿಂದ ಗಾಡಿ ಹಾಳಾಗೇ ಆಗುತ್ತೆ. ಏನು ಮಾಡೋಕ್ಕಾಗಲ್ಲ ಅದಕ್ಕೆ. ಇವಾಗ ನಾನು 6 ದಿನಕ್ಕೆ ಅರ್ನ್ ಮಾಡಿರೋದು ಅಂದ್ರೆ ₹7,000. ಓಕೆ, ಇವಾಗ ನೀವು ಕೇಳ್ಬೋದು, ಏನು ಈಸಿ ಆಗಿತ್ತಾ, ಆರಾಮಾಗಿತ್ತಾ, ಮಾಡ್ಬೋದಾ ಅಂತ ತುಂಬಾ ಕಮೆಂಟ್ಸ್ಗಳು ಕೂಡ ಬಂದಿತ್ತು. ಅವ್ರಿಗೆ ಹೇಳ್ತೀನಿ ಅಂದ್ರೆ ಅಂದ್ರೆ ಒಂದು ಕೆಲಸ ಈಗ ಡೆಲಿವರಿ ಜಾಬೇ ಅನ್ಕೊಳ್ಳಿ, ಇದನ್ನ ಮಾಡುವಾಗ ನಮಗೆ ತುಂಬಾ ಕಷ್ಟಗಳು ಬರುತ್ತೆ. ಧೂಳು ಬರುತ್ತೆ, ಟ್ರಾಫಿಕ್ ಬರುತ್ತೆ, ಅದೇ ರೀತಿ ಕಸ್ಟಮರ್ ಲೊಕೇಶನ್ ರಾಂಗ್ ಇರುತ್ತೆ. ಎಲ್ಲ ಕೆಲವೊಂದ್ಸತಿ ಹೆಂಗಾಗ್ಬಿಡುತ್ತೆ ಅಂದ್ರೆ ಇವತ್ತು ನಾನು ಸೂಪರ್ ಅರ್ನಿಂಗ್, ಇವತ್ತು ಸಖತ್ತಾಗಿ ಅರ್ನ್ ಮಾಡಿದೆ ಅನ್ಬೋದು. ನಾಳೆ ಅಯ್ಯೋ ಇವತ್ತು ಅರ್ನಿಂಗ್ಸೇ ಆಗಿಲ್ಲ, ಇವತ್ತು ಇನ್ಸೆಂಟಿವ್ ಹೊಡಿಯೋಕ್ಕಾಗಿಲ್ಲ, ಇವತ್ತೆಲ್ಲ ರಾಂಗ್ ಅಡ್ರೆಸ್ಸು, ಅದೇ ರೀತಿ ಲಾಂಗ್ ಎಸೆದ್ ಬಿಟ್ಟಿದ್ದ. ಈ ರೀತಿ ಅಂದ್ರೆ ಒಂದಿನ ಚೆನ್ನಾಗಿದ್ರೆ ಇನ್ನೊಂದ್ ದಿನ ಚೆನ್ನಾಗಿರಲ್ಲ. ಈ ರೀತಿ ಇರುತ್ತೆ. ಅಂದ್ರೆ ಒಂದಿನ ಹೆಚ್ಚಾದ್ರೆ ಒಂದಿನ ಕಡಿಮೆ ಆಗೇ ಆಗುತ್ತೆ. ಎಲ್ಲದರಲ್ಲೂ ಅಷ್ಟೇ. ಈ ಜಾಬಲ್ಲಾದ್ರೂ ಅಷ್ಟೇ, ಬೇರೆ ಜಾಬಲ್ಲಾದ್ರೂ ಅಷ್ಟೇ, ಯಾವ ಜಾಬಲ್ಲಾದ್ರೂ ಅಷ್ಟೇ. ಟೋಟಲ್ ಆಗಿ ನಾನು ಹೇಳಕ್ ಬಂದಿರೋದು ಏನಪ್ಪಾ ಅಂದ್ರೆ, ಡೇಗಿಂತ ನನಗೆ ಅನ್ಸಿರೋದು ನೈಟ್ ಬೆಟರ್ ಅನ್ನಿಸ್ತು. ಯಾಕಂದ್ರೆ ಟ್ರಾಫಿಕ್ ಕಡಿಮೆ ಇತ್ತು. 7 ಗಂಟೆಗೆ ಸಾಯಂಕಾಲ 6 ಗಂಟೆಗೆ ಬಂದ್ಬಿಟ್ರೆ ನಾವು 10 ಗಂಟೆ 11 ಗಂಟೆ ಅಷ್ಟರಲ್ಲಿ ಒಂದು ₹700 ಹೊಡ್ಕೊಂಡ್ಬಿಡ್ತಾ ಇದ್ವಿ. ₹700 ಹೊಡೆದ್ ಬಿಡ್ತಾ ಇದ್ದೆ ನಾನು. ಎಷ್ಟು 11 ಗಂಟೆ 12 ಗಂಟೆ ಒಳಗಡೆ 700ರಿಂದ ₹750 ಹೊಡ್ಲೇಬೇಕು. ಹೊಡೆದ್ರೆ ಮುಂದೆ ಒಂದ್ ಸ್ವಲ್ಪ ಆರ್ಡರ್ ಕಡಿಮೆ ಆಗುತ್ತೆ. ಒಂದ್ 2-3 ಆರ್ಡರ್ ಕೊಟ್ಟರು ನಮಗೆ ಕಂಟ್ರೋಲ್ ಆಗ್ಬಿಡುತ್ತೆ. ಆ ರೀತಿ ನಾನ್ ಮಾಡಿದೆ. ನೀವೇನಾದ್ರು ನೈಟ್ ಶಿಫ್ಟ್ ಮಾಡ್ತೀನಿ ಅನ್ನೋರ್ಗೆ ನಾನು ಯಾರಿಗೂ ಮಾಡಿ ಅಂತಾನು ಹೇಳ್ತಾ ಇಲ್ಲ, ಮಾಡಬೇಡಿ ಅಂತಾನು ಹೇಳ್ತಾ ಇಲ್ಲ. ಮಾಡಂಗಿದ್ರೆ ಈ ರೀತಿ ಮಾಡ್ಕೊಂಡ್ರೆ ಬೆಟರ್. ಇನ್ನೊಂದಂದ್ರೆ ಇನ್ಸೆಂಟಿವ್. ನನಗೆ ಇನ್ಸೆಂಟಿವ್ ಮಂಗಳವಾರ 450, ಬುಧವಾರ 550, ಗುರುವಾರ 450, ಶುಕ್ರವಾರ 500, ಶನಿವಾರ 550, ಶುಕ್ರವಾರ 650. ಈ ಇನ್ಸೆಂಟಿವ್ ಇದ್ದು ನಾನು ಹೊಡೆದಿದ್ದೀನಿ. ಇನ್ಸೆಂಟಿವ್ ಇಲ್ಲ ಅಂದ್ರೆ ಮಾಡಕ್ಕೆ ಹೋಗ್ಬೇಡಿ. ಇನ್ಸೆಂಟಿವ್ ಇಲ್ಲ ಅಂದ್ರೆ ವೇಸ್ಟ್. ನಂದು ಇಲ್ಲೇ 3,500 3,500 ಇನ್ಸೆಂಟಿವೇ ಬಂದಿದೆ. ಅದಕ್ಕೆ ಅರ್ಧಕ್ಕರ್ಧ ಆಲ್ಮೋಸ್ಟ್ ಇನ್ಸೆಂಟಿವೇ ಬಂದಂಗಿದೆ. ಇನ್ಸೆಂಟಿವ್ ಇದ್ರೆ ಮಾಡಿ. ಇನ್ಸೆಂಟಿವ್ ಇಲ್ಲ, ಅರ್ನಿಂಗ್ಸ್ ಅಷ್ಟೇ ಇದ್ರೆ ಇದು ವೇಸ್ಟೇ ವೇಸ್ಟ್ ಅಂತ ಹೇಳ್ತೀನಿ. ನೋಡಿದ್ರಲ್ಲ, ಈ ರೀತಿಯ ₹7,000 ನಾನು ಒಂದು ವಾರಕ್ಕೆ ಅರ್ನ್ ಮಾಡಿರೋದು 6 ದಿನಕ್ಕೆ. ಓಕೆ, ಡೇ ಅಲ್ಲಿ ಬಂದ್ರೆ ಎಷ್ಟು ಅರ್ನ್ ಮಾಡ್ಬೋದು? ಡೇ ಅಲ್ಲಿ ಬಂದ್ರು ಇದೇ ರೀತಿನೇ ಆಗುತ್ತೆ. ಬಟ್ ಲಾಗಿನ್ ಜಾಸ್ತಿ ಇರಬೇಕು. ನಾನು ಟೋಟಲ್ ಲಾಗಿನ್ ನಿಮಗೆ ಸ್ಕ್ರೀನ್ಶಾಟ್ ಮುಖಾಂತರ ನಿಮಗೆ ತೋರಿಸ್ತೀನಿ. ಏನಪ್ಪಾ ಅಂದ್ರೆ, ನಾನು 106 ಆರ್ಡರ್ನ ಕಂಪ್ಲೀಟ್ ಮಾಡಿದ್ದೀನಿ 6 ದಿನಕ್ಕೆ. 106 ಇಲ್ಲೊಂದು 2 ಇರುತ್ತೆ, 108 ಅನ್ಕೊಳ್ಳಿ. ಟೋಟಲ್ ಲಾಗಿನ್ ಅವರ್ಸ್ ಬಂದ್ಬಿಟ್ಟು 50 ಅವರ್ ಲಾಗಿನ್ ಇದ್ದೀನಿ. ಜಾಸ್ತಿ ಏನಿಲ್ಲ. ನಾನು 7 ಅವರ್ 8 ಅವರ್ ಇಷ್ಟೇ ಕೆಲಸ ಮಾಡ್ತಾ ಇದೆ. 8 ಅವರಲ್ಲೇ ನನಗೆ 950 ನಾನು ಏನು ಟಾರ್ಗೆಟ್ ಇತ್ತು ಟಾರ್ಗೆಟ್ನ ರೀಚ್ ಮಾಡಿಸ್ಬಿಡ್ತಾ ಇದೆ. ಅದಕ್ಕೆ ಬರ್ತಾ ಇದೆ. ನಾನು ಇನ್ನು 1 ಅವರ್ 2 ಅವರ್ ನಿಂತ್ಕೊಂಡು ₹100 ₹50 ಅದೇ ಲಾಂಗ್ ಎಷ್ಟ ಅಂದ್ರೆ ಅದರಲ್ಲೇ ಹೋಗ್ಬಿಡುತ್ತೆ. ಅದಕ್ಕೋಸ್ಕರ ನಾನು ಟಾರ್ಗೆಟ್ ರೀಚ್ ಮಾಡ್ತಾ ಇದೆ, ಮನೆಗೆ ಬರ್ತಾ ಇದೆ. ಟಾರ್ಗೆಟ್ ರೀಚ್ ಮಾಡ್ತಾ ಇದೆ, ಮನೆಗೆ ಬರ್ತಾ ಇದೆ. ನೀವು ಮಾಡೋರು ಈ ರೀತಿ ಮಾಡ್ಕೋಬಹುದು. ಅದೇ ರೀತಿ ಇನ್ನೊಂದಪ್ಪ ಏನಂದ್ರೆ, ಬೇರೆ ಯಾವ ರೀತಿ ನಿಮ್ಗೆ ಬೇಕು ಅಂದ್ರೆ, ಬೇರೆ ಯಾವ ರೀತಿ ಅರ್ನಿಂಗ್ ಚಾಲೆಂಜ್ಗಳು ಬೇಕು, ಬೇರೆ ಯಾವ ರೀತಿ ನಿಮ್ಗೆ ಈಗ ಝೊಮ್ಯಾಟೊ ಆಯ್ತು, ನಾಳೆ ಸ್ವಿಗ್ಗಿ, ಅದೇ ರೀತಿ ಪೋಟ್ರದ್ದು ಲಾಸ್ಟ್ ವೀಕ್ ಮಾಡಿದ್ದೀನಿ. ಅದೇ ರೀತಿ ಬೇರೆ ಬೇರೆ ಯಾವ ತರದಲ್ಲಿ ನಿಮ್ಗೆ ವಿಡಿಯೋಸ್ಗಳು ಬೇಕು ನಂಗೆ ಕಮೆಂಟ್ ಮಾಡಿ ತಿಳಿಸಿ. ನನಗೂ ಗೊತ್ತಾಗುತ್ತೆ. ಅದರ ಮೇಲೆ ಇನ್ನೂ ಹೆಚ್ಚು ವಿಡಿಯೋಗಳನ್ನ ಮಾಡೋಕ್ಕೆ ಪ್ರಯತ್ನ ಪಡ್ತೀನಿ. ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ. ನೀವಿನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಂತೆ. ಟೇಕ್ ಕೇರ್, ಬೈ ಬೈ, ಲವ್ ಯು.